ಖುಷಿಯಾಗಿದ್ದೀರಾ? ಇಷ್ಟೊಂದು ಖುಷಿನಾ? ಚಿಮ್ಮರಿ ಚಿಮ್ಮರಿ ಚಿಮ್ಮರಿ. ಅಯ್ಯೋ ಏನಾಯ್ತು ರೀ? ನನ್ನ ಡ್ರೀಮ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಬೇಕಾಗಿದ್ದ ಲ್ಯಾಂಡು ಸಿಗೋ ಹಾಗಿದೆ. ಹೌದಾ? ಸತ್ಯ ಎಲ್ಲ ಒಳ್ಳೇದಾಗ್ತಿದೆಯಲ್ಲ, ದೇವರ ದಯೆ. ದೇವ್ರ ದಯೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ನನ್ನ ಜೀವನ ಕಾಲಿಟ್ಟ ಗಳಿಗೆ ದಯೆ ಇದೆಯಲ್ಲ ಅದಂತೂ ವರ್ಕ್ ಆಗ್ತದೆ ನೋಡಿ. ನಾನು ಏನೇ ಮಾಡಿದ್ರು ಸಕ್ಸಸ್. ಅದೆಲ್ಲ ಏನಿಲ್ಲ, ಇದು ದೇವರ ದಯೆನೆ. ಹೌದು, ಈ ಜಾಗನ ನೋಡೋದಕ್ಕೆ ಯಾವತ್ತು ಹೋಗ್ತಿದ್ದೀರಾ? ನಾಳೆನೇ ಹೋಗ್ತೇವೆ. ಸರಿ ಸರಿ. ನೋಡಿ ನೋಡಿ ಫಸ್ಟ್ ಇಂದ ನೋಡಿ. ಹಾ ಚೆನ್ನಾಗಿದೆ ಅಲ್ಲ? ಲಕ್ಷ್ಮಿ, ನಮಸ್ತೆ ಅಣ್ಣ. ನಮಸ್ಕಾರ. ರೀ, ಆಫೀಸ್ಗೆ ಹೋಗ್ತೀನಿ ಅಂತ ಇಲ್ಲೇ ನಿಂತ್ಕೊಂಡಿದ್ದೀರಾ? ಆಫೀಸಿಂದ ಇಲ್ಲಿ ಯಾವ್ದೋ ಒಂದು ಗಾಡಿ ನೋಡ್ಕೊಂಡ್ ಬನ್ನಿ ಅಂತ ಅಂದ್ರು, ಅದಕ್ಕೆ ಬಂದಿದ್ದೆ. ಓ ಹೌದಾ ಅಣ್ಣ, ಚೆನ್ನಾಗಿದ್ದೀರಾ? ಏನು ಮನೆ ಕಡೆ ಬರ್ಲೇ ಇಲ್ಲ? ಅಲ್ಲಮ್ಮ, ಬರ್ಬೇಕು ಅನ್ಕೋತೀನಿ, ಆದ್ರೆ ಸೀನಣ್ಣ ಇಲ್ಲೇ ಸಿಕ್ಬಿಡ್ತಾನೆ, ಹಾಗೆ ಮಾತಾಡ್ಕೊಂಡು ಹೊರಟೋಗ್ತೀವಿ. ಖಂಡಿತ ಇನ್ನೊಂದ್ಸಲಿ ಬಿಡು ಮಾಡ್ಕೊಂಡು ಬಂದೇ ಬರ್ತೀನಮ್ಮ. ಆಯ್ತಣ್ಣ. ರೀ, ಗಾಡಿ ನೋಡಕ್ ಬಂದಿದ್ದೀನಿ ಅಂತಿದ್ದೀರಾ, ಕ್ಯಾರಿ ತಗೊಂಡ್ ಬಂದಿದ್ದೀರಾ? ಇದಾ? ಇಲ್ಲಿ ಗಾಡಿ ನೋಡಕ್ ಬಂದಾಗ ಲೇಟ್ ಆದ್ರೆ ಇಲ್ಲೇ ಊಟ ಮಾಡೋಣ ಅಂತ ತಗೊಂಡ್ಬಂದೆ ಲಕ್ಷ್ಮಿ. ಆಮೇಲೆ ಕೆಲಸ ಬೇಗ ಮುಗ್ದೋಯ್ತು, ಆಫೀಸಿಗೆ ಫೋನ್ ಮಾಡಿದೆ. ಅವರು ಅಷ್ಟು ದೂರ ಹೋಗಿದ್ದೀರಾ, ಕೆಲಸ ಮುಗ್ದಾರ ಹಂಗೆ ಮನೆಗೆ ಹೋಗಿ ಅಂದ್ರು. ಬರ್ತಾ ಇದ್ದೆ, ಜನಪ್ಪ ಸಿಕ್ಕಿದ್ರು, ಮಾತಾಡ್ಕೊಂಡು ಬರ್ತಿದ್ದೆ. ಅಬ್ಬಾ, ಇಷ್ಟು ವರ್ಷಕ್ಕೆ ಇವತ್ತೇ ನೋಡಿ ನೀವು ಬೇಗ ಮನೆಗ್ ಬರ್ತಿರೋದು. ಆದ್ರೆ ನೀವಿಲ್ ಸಿಕ್ಕಿದ್ ಒಳ್ಳೇದೇ ಆಯ್ತು ನೋಡಿ. ಯಾಕೆ ಲಕ್ಷ್ಮಿ? ನಮ್ ಭಾವನಂಗೆ ಒಂದ್ ಸಂಬಂಧ ಬಂದಿದೆ ರೀ. ಜಾತಕ ಕೊಟ್ಟಿದ್ದಾರೆ. ಸರಿ, ಇದನ್ನ ತೋರಿಸ್ ಬರೋಣ ಅಂತ ದೇವಸ್ಥಾನಕ್ ಹೋಗಿದ್ದೆ. ಶಾಸ್ತ್ರಿಗಳ ಹತ್ರ ತೋರಿಸ್ದೆ ರೀ, ಅಷ್ಟ್ರಲ್ಲಿ ನೀವ್ ಸಿಕ್ಕಿದ್ರಿ. ಶಾಸ್ತ್ರಿಗಳೇನಂದ್ರು? ಶಾಸ್ತ್ರಿಗಳು ಹೇಳಿದ್ರು, ಜಾತಕ ತುಂಬಾ ಹೊಂದಿಕೆ ಆಗ್ತಿದ್ಯಂತೆ, ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರು. ಸದ್ಯ ದೇವ್ರು ಈಗ್ಲಾದ್ರೂ ಕಂಡ್ಬಿಟ್ಟ. ಈ ವಿಷಯ ಭಾವನಿಗೆ ಗೊತ್ತಾ? ಗೊತ್ತಿಲ್ಲ ರೀ, ಇನ್ಮೇಲೆ ಹೇಳ್ಬೇಕು. ಸರಿ, ಹಾಗಾದ್ರೆ ಮನೆಯವ್ರ ಜೊತೆ ಕೂತು ಮಾತಾಡಿ ಒಂದ್ ನಿರ್ಧಾರ ಮಾಡೋಣ. ಜಾತಕ ಕೂಡ ಬಂದಿದೆ ಅಂದ್ಮೇಲೆ ಮದ್ವೆ ಆಗೇ ಆಗತ್ತೆ. ಅವ್ರಿಗೊಬ್ಬಳಿಗೆ ಮದ್ವೆ ಆಗ್ಬಿಟ್ರೆ ನಿಮ್ಮಿಬ್ರು ನೆಮ್ಮದಿಯಾಗಿರ್ಬೋದು. ಹೌದಣ್ಣ, ಇವಳಿಗಿಂತ ಚಿಕ್ಕವರೆಲ್ಲ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಅವರನ್ನೆಲ್ಲ ನೋಡಿದಾಗ ನನ್ನ ಮಗಳಿಗೆ ಯಾವಾಗ ಮದ್ವೆ ಆಗತ್ತೆ ಅಂತ ನನಗ್ ತುಂಬಾನೇ ಯೋಚನೆ ಆಗ್ತಾ ಇತ್ತು. ಏನೋ ದೇವರ ದಯೆಯಿಂದ ಒಳ್ಳೆ ಸಂಬಂಧ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಾತಕ ಕೂಡ ಬಂದಿದೆ. ಇನ್ನು ಭಾವನಾ ಒಬ್ಳು ಒಪ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಖಂಡಿತ ಒಪ್ಕೊಳ್ತಾಳೆ. ಬಾ, ಮನೆಗೆ ಹೋಗಿ ಎಲ್ಲಾರ ಜೊತೆ ಮಾತಾಡೋಣ. ಆಯ್ತು ಅಣ್ಣ, ಹೋಗ್ ಬರ್ತೀವಣ್ಣ. ಒಳ್ಳೇದಾಗಿ ಮನೆ ಕಡೆ ಬನ್ನಿ. ಖಂಡಿತ ಬರ್ತೀನಿ. ಬರ್ತೀವಿ. ಏನಪ್ಪ, ಬರ್ತೀನಿ. ಹೇಳಿರೋ ವಿಷಯ ಆಯ್ತಾಯ್ತು. ರೀ, ಕೊಡಿ ರೀ. ಇವತ್ತು ಸಂಬಳದ ದಿನ ಅಲ್ವಾ? ಸಂಬಳ ಆಯ್ತಾ? ಓ ಹೌದಲ್ಲ. ಅದು ಲಕ್ಷ್ಮಿ, ನಾನು ಗಾಡಿ ಡೆಲಿವರಿಗೆ ಹೊರಗಡೆ ಬಂದಿದ್ನಲ್ಲ, ಆಫೀಸ್ಗೆ ಹೋಗಿಲ್ಲ. ಹೌದಾ? ಹಾಗಾದ್ರೆ ನಾಳೆ ಕೊಡ್ತಾರಾ? ರೀ, ರೇಷನ್ ತರಬೇಕು, ಬಾಡಿಗೆ ಕೊಡ್ಬೇಕು, ಕಂತು ಬೇರೆ ಕಟ್ಬೇಕು ರೀ. ಆಗತ್ತೆ, ಇನ್ನೊಂದು 2 ದಿನ. ಅದೇನೋ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ. ಆಗತ್ತೆ ಬಿಡ, ಬರುತ್ತೆ. 2 ದಿನ ತಾನೆ? ಸರಿ, ನಾನು ಓನರ್ಗೆ ಫೋನ್ ಮಾಡಿ ಹೇಳ್ತೀನಿ. ಬಂದ ತಕ್ಷಣ ಬಾಡಿಗೆ ಕೊಟ್ಬಿಡೋಣ. ನಾನು ಹೋಗಿ ನಿಮ್ಗೇನಾದ್ರೂ ತಿಂಡಿ ರೆಡಿ ಮಾಡ್ತೀನಿ. ಸರಿ ಲಕ್ಷ್ಮಿ. ಲಕ್ಷ್ಮಿ, ನನ್ನ ಕೈಯಲ್ಲಿ ನೀನು ಸುಳ್ಳು ಹೇಳಕ್ಕಾಗಲ್ಲ ಲಕ್ಷ್ಮಿ, ಸುಳ್ಳು ಹೇಳಕ್ಕಾಗಲ್ಲ. ನಿಜ ಹೇಳ್ಬಿಡ್ತೀನಿ, ಏನಾರು ಆಗ್ಲಿ. ಟೈಮ್ ಆಯ್ತು, ಇನ್ನು ಬರಲೇ ಇಲ್ಲ. ಬರ್ತಾರಣ್ಣ, ಬರ್ತೀನಿ ಅಂತ ಹೇಳ್ಯಾರೆ, ಬಂದೇ ಬರ್ತಾರೆ. ಎಲ್ಲ ವಿಷಯ ಕಾಂಟ್ಯಾಕ್ಟ್ ಹೇಳಿದಾರೆ ತಾನೆ?
ಹಾಂ ಇವರೇ ಅಣ್ಣ. ಬನ್ನಿ ಬನ್ನಿ. ನರಸಿಂಹಣ್ಣ ನಾನು ಹೇಳಿದ್ನಲ್ಲ ನಿಮ್ಮ ಜಮೀನು ತೊಗೊಳಕ್ಕೆ ನೋಡೋಕೆ ಬರ್ತಾ ಇದ್ದಾರೆ ಅಂತ. ಇವರೇ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಜಯಂತ್ ಅಂತ, ಜಯಂತ್ ಗ್ರೂಪ್ ಆಫ್ ಕಂಪನೀಸ್ನ ಮಾಲೀಕ. ನಾನು ನರಸಿಂಹ ಅಂತ, ಈ ಜಮೀನಿನ ಮಾಲೀಕ. ನಿಮ್ಮ ಉದ್ದೇಶ ತುಂಬ ಚೆನ್ನಾಗಿದೆ, ಅದಕ್ಕೆ ಜಮೀನನ್ನ ನಿಮಗೆ ಕೊಡೋಣ ಅಂತ. ಬಹಳ ಸಂತೋಷ ಸರ್. ಯಾವುದೇ ಕೆಲಸ ಶುರು ಮಾಡಿದಾಗ ಒಳ್ಳೆಯವ್ರ ಜೊತೆ ಸೇರಿದ್ರೆ ಮಾತ್ರ ಅದ್ರಲ್ಲಿ ಒಳ್ಳೇದಾಗೋದು ಅಂತ ಅನ್ಸುತ್ತೆ. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಾ. ನೋಡಿ, ಅಲ್ಲಿ ಆ ತೆಂಗಿನ ಮರದಿಂದ ಟೀಕ್ ಮರ ಕಾಣಿಸಿದೆಯಲ್ಲ, ಅಲ್ಲಿಂದ ಹಿಡಿದು ನೋಡಿ ಈ ಕಡೆ ಆ ಟೀಕ್ ಮರಗಳು ಕಾಣಿಸಿದೆಯಲ್ಲ, ಈ ಸುತ್ತ 150 ಎಕರೆ ಒಂದೇ ಬೌಂಡ್ರಿ. ಸರ್, ಇಫ್ ಯು ಡೋಂಟ್ ಮೈಂಡ್ ನಾನು ಒಂದ್ಸಲಿ ಹೋಗಿ ನೋಡ್ಕೊಂಡು ಬಂದ್ಬಿಡ್ಲಾ? ಬನ್ನಿ, ನಾನು ಬರ್ತೀನಿ. ಅರೆ, ನಿಮ್ಗೆ ಯಾಕೆ ತೊಂದರೆ ಸರ್, ನಾನು ಹೋಗಿ ಬರ್ತೀನಿ. ಆಯ್ತು, ಕರ್ಕೊಂಡೋಗಿ ತೋರ್ಸಪ್ಪ. ಆಯ್ತು ಅಣ್ಣ. ಬನ್ನಿ ಸರ್. ಜೋಪಾನ. ಆಗಲಿ.